ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗುತ್ತೆ. ನೀವು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಲಾಸ್ಟ್ ಟೈಮೇ ಹೇಳಿದ್ದೆ ಮೀಶೋ ಹಾಲಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಇಷ್ಟಪಟ್ಟಿದ್ದೀರಾ ಮೀಶೋ ಹಾಲ್ನ. ಆ್ಯಂಡ್ ಇವತ್ತು ಸವಾನಾದು ಹಾಲ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದೇ ಒಂದು ಐಟಮ್ನ ನಾನು ಅಜಿಯೋಯಿಂದ ತರಿಸ್ಕೊಂಡಿದ್ದೆ. ಸೊ ಎರಡನ್ನೂ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಎರಡನ್ನೂ ಇನ್ಕ್ಲೂಡ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಫಸ್ಟು ಅಜಿಯೋಯಿಂದ ತೋರಿಸ್ತೀನಿ, ಯಾಕಂದರೆ ಒಂದೇ ಒಂದು ಐಟಮ್ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನ ಫಿನಿಶ್ ಮಾಡಿಬಿಡೋಣ. ಅಜಿಯೋಯಿಂದ ನಾನು ತರಿಸ್ಕೊಂಡಿದ್ದು ಸ್ಯಾರಿ ಆಯಿತಾ. ಐ ಡೋಂಟ್ ನೋ ಅಬೌಟ್ ದ ಕ್ವಾಲಿಟಿ, ಬಟ್ ಈ ಒಂದು ಸೀರೆಯಲ್ಲಿ ನಾನು ಫೋಟೋ ಶೂಟ್ ಮಾಡಿಸ್ಬೇಕು ಅಂತಿದ್ದೆ. ಬ್ಲ್ಯಾಕಲ್ಲಿ ನಾನು ಮಾಡಿಸಿದ್ದೇನೆ, ಓಕೆನಾ. ಬಟ್ ಐ ಆಮ್ ನಾಟ್ ಸೋ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್ ಸ್ಯಾರಿ, ಓಕೆನಾ. ಅದಕ್ಕೆ ಬೇರೆ ಒಂದು ಕ್ಲೀನ್ ಸ್ಯಾರಿ ಬೇಕಿತ್ತು ಬ್ಲ್ಯಾಕಲ್ಲಿ ಅಂದ್ಬಿಟ್ಟು ತರ್ಸ್ಕೊಂಡಿದ್ದು ಸ್ಯಾರಿ. ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ ಆಯಿತಾ ಮಟೀರಿಯಲ್. ಅಂದರೆ ಕಾಟನ್ ಕಮ್ ಶಿಫಾನ್ ಆ ಥರ ಇದೆ. ನಂಗೆ ಸಖತ್ ಇಷ್ಟ ಆಯಿತು. ಸೊ ಈ ಥರ ತರಿಸ್ಕೊಂಡಿದ್ದೀನಿ. ಐ ವಾಂಟೆಡ್ ಟು ಶೂಟ್, ಅಂದರೆ ಬ್ಲ್ಯಾಕ್ ಬಳೆ ಹಾಕ್ಕೊಂಡು ಒಂದು ಗೋಲ್ಡನ್ ಜುಮ್ಕ ಇಟ್ಕೊಂಡು ಒಂದು ಬ್ಲ್ಯಾಕ್ ಬೊಟ್ಟು ಇಲ್ಲಾಂದರೆ ಒಂದು ಗೋಲ್ಡನ್ ಬೊಟ್ಟು ಇಟ್ಕೊಂಡು ಶೂಟ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀನಿ. ಸೊ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು. ಇದೆ ಆ ಸ್ಯಾರಿ. ಇದು ನನಗೆ ಕಾಸ್ಟ್ ಬಂದು 800 ರುಪೀಸ್ ಏನೋ ಆಯಿತು. ಇಲ್ಲಿ ನಿಮಗೆ 2799 ತೋರಿಸ್ತಾ ಇದೆ. ಬಟ್ ಅಷ್ಟು ಬಿದ್ದಿಲ್ಲ ನನಗೆ. ಫಸ್ಟ್ ನಾನು ಅಜಿಯೋ ಅಲ್ಲಿ ಶಾಪ್ ಮಾಡಿರೋದು ಇದೇ ಫಸ್ಟ್ ಸ್ಯಾರಿ. ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ. ಒಂಥರ ಕಾಟನ್ನು ಅಲ್ಲ, ಒಂಥರ ಶಿಫಾನು ಅಲ್ಲ, ಆ ಥರ ಮಟೀರಿಯಲ್ ಇದೆ ಆಯಿತಾ. ಸಿ ಶೈನಿ ಅಂತ ಅನ್ನಿಸ್ತಾ ಇದೆ, ಅಂದರೆ ಲೈಟ್ಗೆ ರಿಫ್ಲೆಕ್ಟ್ ಆಗ್ತಿರೋದ್ರಿಂದ. ಬಟ್ ಇಟ್ಸ್ ನಾಟ್ ದಟ್ ಶೈನಿ. ಬಟ್ ಐ ಡೋಂಟ್ ನೋ, ಯಾಕಂದರೆ ನಾನು ಒಂದೆರಡು ಸತಿ ಹಾಕ್ಬೋದು. ನಾನು ಮ್ಯಾಕ್ಸಿಮಮ್ ಅಂದರೆ ಫೋಟೋ ಶೂಟ್ ಮಾಡಿಸ್ಬೋದು, ಇಲ್ಲಾಂದರೆ ಎಲ್ಲಾದರೂ ಒಂದು ಕಡೆ ಹಾಕೊಂಡು ಹೋಗ್ಬೋದು. ಬಿಟ್ಟರೆ ಜಾಸ್ತಿ ಅಂತೂ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಫಸ್ಟ್ ಅಜಿಯೋದ ತರಿಸಿದ್ದು. ಸಾಧ್ಯ ಆದರೆ ಇದೇ ಥರ ಸೀರೆ ಸಿಕ್ಕಿದ್ರೆ ಫ್ಲಿಪ್ಕಾರ್ಟ್ ಇಲ್ಲ ಮಿಂತ್ರಾದಲ್ಲಿ ನಾನು ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಅಜಿಯೋದು ಟ್ಯಾಗ್ ಮಾಡೋಕ್ಕಾಗಲ್ಲ. ಸೊ ಎಸ್, ಫಸ್ಟ್ ಪರ್ಚೇಸ್ ಬಂದು ಸ್ಯಾರಿ. ಹೆಂಗೆ ಕಾಣುತ್ತೆ? ಆಬ್ವಿಯಸ್ಲಿ ಬ್ಲ್ಯಾಕ್ ಒಂಥರ ಎನ್ಹ್ಯಾನ್ಸ್ ಮಾಡಿಬಿಡುತ್ತೆ ಗೊತ್ತಾ ಲುಕ್ಕನ್ನು. ದಟ್ ಇಸ್ ವೈ ಬ್ಲ್ಯಾಕ್ ಇಸ್ ಮೈ ಫೇವ್ರೆಟ್ ಕಲರ್, ಓಕೆನಾ. ಫಸ್ಟ್ ಆಯಿತು. ನೆಕ್ಸ್ಟು ಸವಾನದು ಸ್ಟಾರ್ಟ್ ಮಾಡೋಣ. ಸೊ ಸವಾನದು ಇದೆ, ಇದ್ರ ಜೊತೆಗೆ ಇದು ಪುಟಾಣಿ ಬಾಕ್ಸ್ ಇದೆ. ಜಾಸ್ತಿ ಐಟಮ್ಸ್ ಏನಿಲ್ಲ, ಬಟ್ ಸ್ಟಿಲ್ ಒಂಥರ ಚೆನ್ನಾಗಿದೆ ಈ ಸರ್ತಿ. ಅವ್ರ ಪ್ಯಾಕೇಜಿಂಗ್ ಸಕ್ಕತ್ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ನಾನು ಈ ಕಲರ್ ನಾನು ಯಾವತ್ತೂ ಹಾಕಿಲ್ಲ ಆಯಿತಾ. ಧೈರ್ಯ ಮಾಡಿ ತರಿಸಿದ್ದೀನಿ, ಬಿಕಾಸ್ ಅದು ಒಂಥರ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ನಂಗೆ ಗೊತ್ತಿಲ್ಲ ಹಾಕೊಂಡ್ರೆ ಹೇಗೆ ಕಾಣುತ್ತೆ ಅಂದ್ಬಿಟ್ಟು. ನನಗೆ ಅಷ್ಟು ಐಡಿಯಾ ಇಲ್ಲ. ಆನ್ಲೈನಲ್ಲಿ ನೋಡಬೇಕಾದ್ರೆ ಚೆನ್ನಾಗಿ ಕಾಣ್ತಿತ್ತು ಅಂತ ತರಿಸಿದ್ದು. ಯಾರು ಇದು ಬರೀ ಹುಡುಗಿರಿಗೆ. ಎಸ್, ಟ್ಯಾಂಕ್ ಟಾಪ್ನ ತರಿಸಿದ್ದೀನಿ ವಿತ್ ಪ್ಯಾಡೆಡ್, ಓಕೆನಾ. ಸೊ ಈ ಥರ ಬರುತ್ತೆ. ನಾವು ಜೀನ್ಸ್ ಮೇಲೆ ಏನಾದರೂ ಸ್ಟೈಲ್ ಮಾಡ್ಬೋದು. ಬಟ್ ಐ ಡೋಂಟ್ ಥಿಂಕ್ ಸೊ ನಾನು ಇದನ್ನು ಹಾಕೊಳ್ತೀನಿ ಅಂತ. ಈ ಥರ ವಿಯರ್ಡ್ ಆಗಿದ್ರೆ ನಾನು ಹಾಕ್ಕೊಳ್ಳಲ್ಲ. ಬಟ್ ತರಿಸ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ಯಾವುದಾದ್ರೂ ಫೋಟೋ ಶೂಟ್ ಮಾಡ್ಸೋಕ್ಕೆ ಚೆನ್ನಾಗಿರುತ್ತೆ. ಸ್ಟ್ರೇಟ್ ಕಟ್ ಹೈ ವೇಸ್ಟ್ ಪ್ಯಾಂಟಿಗೆ ಇದನ್ನು ಹಾಕೊಂಡು ಲೈಕ್ ಸ್ಟೈಲ್ ಮಾಡಿ ನೀವು ಮಾಡ್ಬೋದು. ಸೊ ಮೇ ಬಿ ಅದೇ ಫೋಟೋ ಶೂಟ್ ಮಾಡ್ಸೋಕೆ ಏನಾದರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಬಟ್ ಐ ಡೋಂಟ್ ಥಿಂಕ್ ಸೊ ಇನ್ನು ರೆಗ್ಯುಲರ್ ಡೇಸಲ್ಲಿ ಇದನ್ನು ಯೂಸ್ ಮಾಡ್ತೀನಿ ಅಂತ. ಬಿಕಾಸ್ ಈ ಥರ ಎಲ್ಲ ಶೇಪ್ ಇದ್ದರೆ ನಾನು ಹಾಕೊಳ್ಳೋಕೆ ಇಷ್ಟಪಡಲ್ಲ. ಒಂಥರ ಅಷ್ಟು ಇಷ್ಟ ಆಗಲ್ಲ ನನಗೆ. ತುಂಬ ಅನ್ಕಂಫರ್ಟ್ ಫೀಲ್ ಮಾಡಿಬಿಡ್ತೀನಿ ಅದಕ್ಕೋಸ್ಕರ. ಬಟ್ ಫಸ್ಟ್ ಐ ಬಾಟ್ ದಿಸ್, ಏನಂತಾರೆ, ಸ್ಪೆಗೆಟಿ ಟಾಪ್ ಇಲ್ಲ ಟ್ಯಾಂಕ್ ಟಾಪ್ ಇರೋ ಒಂದು ಆ ಥರ ನಿಯಾನ್ ಕಲರಲ್ಲಿದೆ. ಐ ಡೋಂಟ್ ಥಿಂಕ್ ಸೊ ಹಾಕೊಂಡ್ಮೇಲೆ ವಿಯರ್ಡ್ ಆಗಿರುತ್ತೆ ಅಂದ್ಬಿಟ್ಟು. ಬಟ್ ಲೆಟ್ಸ್ ಟ್ರೈ ಒನ್ಸ್. ಲಾಸ್ಟ್ ಟೈಮ್ ಯಾರೋ ಹೇಳಿದ್ರಿ ನೀವು ತಗೊಳ್ಳೋ ಬಟ್ಟೆಗಳನ್ನ ಹಾಕೊಂಡು ತೋರಿಸಿದ್ರೆ ನಮಗೂ ಇನ್ನೂ ಈಸಿ ಆಗುತ್ತೆ ಅಂದ್ಬಿಟ್ಟು. ಖಂಡಿತ ನೆಕ್ಸ್ಟ್ ಟೈಮಿಂದ ಆ ಥರ ಹಾಕೊಂಡು ತೋರಿಸ್ತೀನಿ, ಓಕೆನಾ. ಸೊ ಇದು ಫಸ್ಟ್ ಐಟಮ್ ಸವಾನಿಂದ ತರಿಸಿರೋದು. ಇನ್ನೂ 2 ಐಟಮ್ ಇದೆ, ಬಟ್ ಅದನ್ನು ತೋರಿಸ್ಬೋದೋ ಏನೋ ನನಗೆ ಗೊತ್ತಿಲ್ಲ. ಯಾವತ್ತೂ ನಾನು ಡಿಸ್ಪ್ಲೇ ಮಾಡಿಲ್ಲ, ಹಾಗಾಗಿ ಇನ್ನರ್ ತೊಗೊಂಡಿದ್ದೀನಿ ಆಯಿತಾ. ಸೊ ಐ ಡೋಂಟ್ ವಾಂಟೆಡ್ ಟು ಶೋ. ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಆದರೆ ಪಟ್ಟಂತ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ನಾನೇನು ತೋರ್ಸೋಕೆ ಹೋಗಲ್ಲ. ಅದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಸೊ ಇದೆ ಅದು. ಆ್ಯಂಡ್ ಬ್ಲ್ಯಾಕ್ ಜೊತೆಗೆ ಸ್ಕಿನ್ ಕಲರ್ ಎರಡೂ ತೊಗೊಂಡಿದ್ದೀನಿ. ಅಂದರೆ ಸ್ಟ್ರಾಪ್ಲೆಸ್ ಬೇಕು ಅಂತ ಅಂದ್ಬಿಟ್ಟು. ಅದೇ ನಾವು ಸ್ಟ್ರಾಪ್ ಆಗಿ ಕೂಡ ಯೂಸ್ ಮಾಡ್ಬೋದು, ಸ್ಟ್ರಾಪ್ಲೆಸ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಇದೊಂದು 2 ಕಲರಲ್ಲಿ, ಅಂದರೆ ಸ್ಕಿನ್ ಕಲರ್ ಒಂದು ಬ್ಲ್ಯಾಕ್ ಕಲರ್ ಒಂದು ಇರಲಿ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬಂದು ನಿಮ್ಮೆಲ್ಲರ ಫೇವ್ರೆಟ್ ಹೇರ್ ಬ್ಯಾಂಡ್ಸ್. ಎಸ್, ಮಲ್ಟಿ ಕಲರ್ ಹೇರ್ ಬ್ಯಾಂಡ್ ಕಾಂಬೋ ಇತ್ತು ಅಂತ ತಗೊಂಡೆ. 4 ಕಲರ್ಸಲ್ಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಸ್ಕಿನ್ ಕಲರ್ ಮತ್ತು ಬ್ರೌನ್. ಚೆನ್ನಾಗಿದೆ ಅಲ್ಲ ಒಂಥರ. ನನಗೆ ಬೇಕು ಫೇಸ್ ವಾಶ್ ಮಾಡೋದಕ್ಕೆ, ಅಂದರೆ ಕ್ರೀಮ್ ಅಪ್ಲೈ ಮಾಡೋದಕ್ಕೆಲ್ಲನೂ ಬೇಕು ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ಇದೆ ನನ್ನ ಹತ್ರ. ಬಟ್ ಒಂಥರ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಸಿ
ಕಂಡಿದ್ಯಾ? ಸೊ ಇದೊಂದು ಈ ಕವರಲ್ಲಿ ಇದು ಮುಗೀತು. ಅವ್ರು ಎಷ್ಟು ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಗೊತ್ತಾ ಸವಾನ ಅವರು. ನಂಗೆ ಸಖತ್ ಇಷ್ಟ ಆಗುತ್ತೆ. ನೀವು ಹುಷಾರಿಲ್ಲ ಆಯಿತಾ, ಆದರೂ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಸಿರಿ ನೋಡಿ ನಾನು ಫೀಲಿಂಗ್ ಲೋನ್ಲಿ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಇಲ್ಲಾಂದಿದ್ರೆ ಮಾಡ್ತಾ ಇರಲಿಲ್ಲ. ನೆಕ್ಸ್ಟ್ ಬಂದು ಈ ಬಾಕ್ಸ್. ಸೊ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ನಮ್ಮ ಅಮ್ಮ ಓಪನ್ ಮಾಡಿರೋದು, ನಾನು ಓಪನ್ ಮಾಡಿಲ್ಲ. ನಮ್ಮಮ್ಮ ಆಲ್ರೆಡಿ ಓಪನ್ ಮಾಡಿ ನೋಡಿದ್ದಾರೆ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ಇನ್ನೊಂದು ಬಂದು ಇದನ್ನು ಹೆಡ್ ಬ್ಯಾಂಡ್ ಅಂತ ಈ ಥರ ಇದೆ. ಚೆನ್ನಾಗಿದ್ದಾರೆ ಇದೊಂಥರ. ಹಿಂಗೆ ಮಾಡ್ತೀನಿ ವಿಡಿಯೋ. ಓಕೆ, ನಾನು ನೆಕ್ಸ್ಟ್ ಬಂದು ಹೆಡ್ ಬ್ಯಾಂಡ್ ಆಯ್ತಾ. ನೀವು ಯಾರು ಬೈಕೋಬೇಡಿ ಏನು ಇಷ್ಟೊಂದು ತರಿಸಿದ್ದಾರೆ ಅಂತ, ಬಟ್ ಇದು ಸಿಕ್ಕಾಬಟ್ಟೆ ಕ್ಯೂಟಾಗಿತ್ತು ಆಯ್ತಾ, ಅದಕ್ಕೆ ತರಿಸ್ಕೊಂಡಿರ್ತೀನಿ ನಾನು. ಒಂದು ನಿಮಿಷ ಇದೀನಿ, ಹಾಕೊಂಡು ತೋರಿಸ್ತೀನಿ. ಇದು ಹೆಂಗೆ ಗೊತ್ತಾ, ಇಲ್ಲೊಂದು ಸ್ವಲ್ಪ ಕೂದಲು ಬಿಡೋದು, ಇಲ್ಲೊಂದು ಸ್ವಲ್ಪ ಕೂದಲು ಬಿಡೋದು ಆಯಿತಾ. ಇದನ್ನು ಹಾಕ್ಕೊಳ್ಳೋದು ಇಲ್ಲ, ಹಿಂಗ ಇರಿ, ಇದನ್ನ ಹಿಂಗೆ ಹಾಕ್ಕೊಂಡು ಇದನ್ನ ಹಿಂಗೆ ಹಾಕ್ಕೊಂಡು ಇಲ್ಲಿ ಕ್ಲಿಪ್ ಇದೆ. ನೀವು ಬೇಕಿದ್ರೆ ಇದೆಯಲ್ಲ ಈ ಥರ ಇಲ್ಲಿ ಹಿಂಗೆ ಹಾಕೊಳ್ಳೋದು ಹಿಂಗೆ. ಸೂಪರ್ ಫನಿ ಆಗಿದೆ. ಹೀಗೆ ಇಲ್ಲಿ ಇದೊಂದು ಸ್ವಲ್ಪ ಜಾಸ್ತಿ ಕ್ಲೀನಾಗಿ ಕ್ಲಿಪ್ ಒಳಗೆ ಹೋಯ್ತಾನೆ ಇಲ್ಲ. ಇಲ್ಲಿ ಹಿಂಗೆ ಕಾಣ್ತಿದ್ಯಾ? ಹಿಂಗೆ ಇದೆರಡು ಹಿಂಗೆ ಬರುತ್ತೆ. ಹಿಂಗೆ ವಿಡಿಯೋ ಮಾಡ್ತೀರಾ ಆಯ್ತಾ? ಸಖತ್ ಕ್ಯೂಟ್ ಆಗಿದೆ. ತಲೆ ಬಿಟ್ಟು ತೋರಿಸು. ಕ್ಯೂಟ್ ಅಲ್ಲ? ಓಕೆನಾ. ನೆಕ್ಸ್ಟ್ ಬಂದು ಒಂದು ಬೆಲ್ಟ್ ತರಿಸ್ಕೊಂಡಿದ್ದೀನಿ. ಅಂದರೆ ಈ ಸತಿ ಎಲ್ಲ ಆಕ್ಸೆಸರೀಸ್ ಥರನೇ ತರಿಸ್ಕೊಂಡಿರೋದು. ಸೊ ಇದೊಂದು ಬೆಲ್ಟ್ ತರಿಸ್ಕೊಂಡಿದ್ದೀನಿ. ಈ ಥರ ಇದೆ. ಫ್ರಂಟಲ್ಲಿ ನಿಮಗೆ ಈ ಹಾರ್ಟ್ ಡಿಸೈನ್ ಬರುತ್ತೆ. ಓಕೆನಾ. ಸೊ ಈ ರೀತಿ, ಎಸ್, ಸೊ ಈ ರೀತಿ ಡಿಸೈನ್ ಇರೋದು ಚೆನ್ನಾಗಿದೆ ಅಲ್ವಾ? ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸೊ ಇದೊಂದು ಬೆಲ್ಟ್ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬಂದು ನಾನು ಸೇಮ್ ಇಯರಿಂಗ್ಸ್ನ ತರಿಸ್ಕೊಂಡಿದ್ದೀನಿ. ಓಕೆನಾ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಯರಿಂಗ್ಸ್. ಅಂದರೆ ಇದೇನು ಹುಕ್ಕು ಡಿಫ್ರೆಂಟ್ ಆಗಿದೆ. ಹುಕ್ಕು ಇಲ್ಲಿ ನೋಡಿ, ಹುಕ್ಕು ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಲ್ವಾ? ಈ ಇಯರಿಂಗ್ಸ್ ತರಿಸ್ಕೊಂಡಿದ್ದೀನಿ. 3 ಇಯರಿಂಗ್ಸ್, ಅದರಲ್ಲಿ ಹಾರ್ಟು, ರೌಂಡು ಮತ್ತು ಇದೊಂದು ಹುಕ್ ಥರ. ಸೊ ಈ ಇಯರಿಂಗ್ಸ್ನ ತರಿಸ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಅದ್ರದ್ದು ಲಿಂಕ್ ಎಲ್ಲ ಸಿಗುತ್ತಾ ಏನು ಅಂತ ಅಂದ್ಬಿಟ್ಟು, ಬಟ್ ಸಿಕ್ಕಿದ್ರೆ ಖಂಡಿತ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ತುಂಬ ಇಷ್ಟಪಟ್ಟು ತರಿಸ್ಕೊಂಡಿದ್ದು ಯಾವ್ದು ಗೊತ್ತಾ? ಅಲ್ಲಿ ಶೋ ಯು. ಹಾರ್ಟ್ ಇಯರಿಂಗ್ಗೆ ಲಾಸ್ಟ್ ತೋರಿಸೋದಲ್ಲ, ಅದೇ ನಂಗೆ ಗೊತ್ತು ಸೇಮ್ ಆಗುತ್ತೆ ಅಂತ. ಈ ಇಯರಿಂಗ್ ಜೊತೆಗೆ ಕ್ಯೂಟ್ ಹಾರ್ಟ್ ಪೆಂಡೆಂಟ್ ಇರುವಂಥ ಚೈನ್. ನಂಗೆ ಯಾಕೆ ಸಮಾನದಲ್ಲಿ ಈ ಥರ ಇಷ್ಟ ಆಗುತ್ತೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಮೀಶೋದಲ್ಲಾದರೆ ನಿಮಗೆ ಸ್ವಲ್ಪ ದಿನ, ಅಂದರೆ ಹೆಂಗೆ ಹೇಳೋದು, ಒಂದು 5-6 ಟೈಮ್ಸ್ ಯೂಸ್ ಮಾಡೋಷ್ಟರಲ್ಲಿ ಅದು ಹೋಗ್ಬಿಟ್ಟಿರುತ್ತೆ. ಇದು ಬಿಸಿನೀರೆಲ್ಲ ಬಿತ್ತು ಹೋದರೆ ಹೋಯಿತು. ಸೊ ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬಂದು ಇದು ಇಷ್ಟು ಚಿಕ್ಕದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವರ್ತೆ ಅಲ್ಲ. ಐ ಗೇವ್ ದಿಸ್ ಲೈಕ್ 110 rupees ವೇಸ್ಟ್ ಆಫ್ ಮನಿ ಅಂತ ಅನಿಸ್ತೈತಿ ಇವಾಗ. ನೋ, ಡೋಂಟ್ ಬೈ ದಿಸ್ ಗೈಸ್, ತಗೋಬೇಡಿ, ಇದು ವೇಸ್ಟ್ ಆಫ್ ಮನಿ. ಸೊ ಇದೊಂದು ಇಯರಿಂಗ್ಸ್ನ ತರಿಸ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಬಿಟ್ಟು, ಬಟ್ ತುಂಬಾ ದೊಡ್ಡದು ಬಂದಿದೆ. ಸೊ ಹಾಗಾಗಿ ತೊಗೊಳಕ್ಕೆ ಹೋಗಬೇಡಿ, ಇದನ್ನು ವರ್ತಿಲ್ಲ. ಓಕೆನಾ. ನೆಕ್ಸ್ಟು ಇದು ಇಯರಿಂಗ್ಗೆ. ಇದು ನನಗೆ ಇಷ್ಟ ಆಯಿತು. ಸ್ಟಡ್ ಇಯರಿಂಗ್ಸ್. ಇದು ಸ್ಟೋನಿಂದು
ಇದೂ ಮರೂನ್ ಕಲರ್. ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ ಅಲ್ವಾ? ಸಕ್ಕತ್ತಾಗಿ ಕಾಣುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸವಾನದಲ್ಲಿ ಆಕ್ಸೆಸರೀಸ್ನ ಚೂಸ್ ಮಾಡ್ತೀನಿ. ಸವಾನದಲ್ಲಿ ನೀವು ಅಂದರೆ ಹುಡುಕ್ತಾ ಇದ್ರೆ ಜಾಸ್ತಿ ಸಿಗುತ್ತೆ ಆಯಿತಾ. ಮೇಲೆ ನೋಡಿದ್ರೆ ನಿಮ್ಗೆ ಅಷ್ಟು ಸಿಗಲ್ಲ, ಬಟ್ ಹುಡುಕ್ಬೇಕು ನೀವು. ಡಿಗ್ ಮಾಡಿದ್ರೆ ಖಂಡಿತ ನಿಮಗೆ ವೆರೈಟಿ ಆಪ್ಷನ್ಸ್ ಇರುತ್ತೆ. ಅದ್ಮೇಲೆ ನೀವು ತೊಗೊಳ್ಬೋದು. ಈ ಸತಿ ನಾನು ಜಾಸ್ತಿ ಆಕ್ಸೆಸರೀಸ್ ತೊಗೊಳೋದು. ನಂಗೆ ಸಿಕ್ಕಾಪಟ್ಟೆ ಬೆನ್ನು ಹೋಗ್ತಿದೆ ಆಯಿತಾ, ಯಾಕೆ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಆಕ್ಸೆಸರೀಸ್ ಬಂದು ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೂ ಸೆಟ್ಟು ಆಯಿತಾ. ಇದು ಫುಲ್ ಪರ್ಲ್ ಸೆಟ್. ಫೋಟೋ ಹಾಕ್ತೀನಿ ಸೊ ದಟ್ ನಿಮಗೆ ಐಡಿಯಾ ಬರುತ್ತೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ಬಂದು ನೆಕ್ ಚೈನ್, ಓಕೆನಾ, ಪರ್ಲ್ ಇರೋವಂಥ ನೆಕ್ ಚೈನ್. ಇದ್ರೊಟ್ಟಿಗೆ ಸೇಮ್ ಬ್ರೇಸ್ಲೆಟ್, ಓಕೆನಾ. ಆಮೇಲೆ ಪರ್ಲ್ ಇಯರಿಂಗ್. ಪರ್ಲ್ ಇಯರಿಂಗ್ ಅಂದ್ರೆ ತುಂಬ ಇದೆ, ಸೊ ಏನು ತೊಂದರೆ ಇಲ್ಲ, ಕಳೆದೋಗ್ತದೆ. ಇದ್ರೊಟ್ಟಿಗೆ ಪರ್ಲ್ ಫಿಂಗರ್ ರಿಂಗ್. ಚಂದ ಅಲ್ಲ, ಫುಲ್ ಸೆಟ್ ಇದು ಆಯ್ತಾ. 130 ಏನೋ ಇತ್ತು, ಸೊ ಹಾಗಾಗಿ ತಗೊಂಡೆ. ಚೆನ್ನಾಗಿದೆಯಲ್ಲ ಸೆಟ್ಟು ಅಂತ ಅಂದ್ಬಿಟ್ಟು, ವರ್ತ್ ಇದೆ ಕಂಪೇರ್ ಟು ದಟ್ ಬಟನ್ ಇಯರಿಂಗ್ಗಿಂತ ಇದು ಪರವಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದೇನು ಗೊತ್ತಾ, ಇದು ನನಗೆ ಸಿಕ್ಕಾಪಟ್ಟೆ ಬೇಕಾಗಿತ್ತು. ಯಾವಾಗಲೂ ಅನ್ಕೊಳ್ತಿದ್ದು ತಗೊಳ್ಳೋಣ ಅಂತ, ಬಟ್ ತಗೊಳಕ್ಕಾಗಿಲ್ಲ. ಇದು ಬಂದು ಜೀನ್ಸ್ ಎಲ್ಲ ನಿಮಗೆ ಹಿಂದೆ ಲೂಸ್ ಇದ್ರೆ ಹಾಕ್ತಾ ಗೊತ್ತಾ, ಹುಕ್ಸು. ಸೊ ಆ ಥರ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ನೋಡಬೇಕು. ಈ ಥರ ಮಲ್ಟಿ ಹುಕ್ಸ್ ಬಂದಿದೆ, ಅದನ್ನ ನೋಡಿಕೊಂಡು ನಾನು ಯೂಸ್ ಮಾಡ್ಕೊಳ್ಬೇಕು. ಈ ಥರ ಡಿಫ್ರೆಂಟ್ ಆಗಿದೆ. ಇದೊಂದಿದೆ ಆಯಿತಾ. ಆಮೇಲೆ ಎಲ್ಲ ಒಂದೇನೆ ಬಟ್ ಕಲರ್ ಚೇಂಜ್ ಇದೆ. ಇದೊಂದಿದೆ. ಇದು ಯಾಕೆ ಅಂದರೆ ನಂದು ಕರ್ವ್ ಬಾಡಿ ಶೇಪ್ ಅಲ್ವಾ, ಸೊ ನನಗೆ ಸೊಂಟ ಆದರೆ ಇಲ್ಲಿ ಹಿಪ್ ಆಗೋದಿಲ್ಲ, ಸೊ ಹಿಪ್ ಆದರೆ ಸೊಂಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇದನ್ನು ತರಿಸ್ಕೊಂಡಿದ್ದು. ಸೊ ಹಿಂಗಡೆ ಬೇಕಿದ್ರೆ ನಾವು ಇದನ್ನು ಟಕ್ ಮಾಡ್ಕೊಳ್ಬೋದು, ಈ ಪಿನ್ಸ್ ಯೂಸ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಈ ಪಿನ್ಸ್ನ ತರಿಸ್ಕೊಂಡಿದ್ದು, ಜೀನ್ಸ್ ಪಿನ್ಸ್. ಸೊ ಇದೊಂದು ತರಿಸ್ಕೊಂಡೆ. ಇದು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ, ಅದೇ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಅದನ್ನು ನೋಡ್ಬಿಟ್ಟು ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದಕ್ಕೆ ಎಲ್ಲನೂ ಆಕ್ಸೆಸರೀಸ್ ತರಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ. ಇದು ಬಂದು ಇಯರಿಂಗ್ಸ್ ಆಯಿತಾ. ಚೆನ್ನಾಗಿದೆ ಒಂಥರ, ಬಟ್ ಎಲ್ಲಿ ಹಾಕ್ತೀನಿ ಅಂತ ಗೊತ್ತಿಲ್ಲ. ಇದು ಮನೇಲೂ ಮಾಡ್ಬೋದು, ವೇಸ್ಟ್ ಆಫ್ ಮನಿ ಅಂತ ಅನಿಸ್ತೈತಿ ಇವಾಗ, ಬಟ್ ನೀವೇ ತಗೊಂಡಾಯ್ತು. ಇದೊಂದು ಉಲ್ಲನ್ ಇಯರಿಂಗ್ಸ್, ಕ್ಯೂಟಾಗಿದೆ ಅಲ್ಲ. ಎಸ್, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ, ಖಂಡಿತ ಯೂಸ್ ಆಗುತ್ತೆ. ಯಾವುದೂ ವೇಸ್ಟ್ ಆಗಲ್ಲ, ಸ್ಪೆಷಲಿ ನಾವು ಕಲಾವಿದರಿಗೆ ಯಾವುದೂ ವೇಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಅದೊಂದು ಇಯರಿಂಗ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಫುಲ್ ಸೆಟ್ ಆಯಿತಾ. ಎಲ್ಲ ಹುಕ್ಸ್ ಬಿದ್ದೇ ಹೋಗ್ತಾ ಇದೆ, ಎಲ್ಲ ಒಂದು ಕಡೆ ಇರ್ತೀನಿ. ಫಸ್ಟ್ ಇಯರಿಂಗ್ಸ್ ತೋರಿಸ್ಬಿಡ್ತೀನಿ. ಫಸ್ಟ್ ಬಂದು ಈ ಇಯರಿಂಗ್ಸ್ ಮೀಶೋದಲ್ಲೂ ನೋಡಿದ್ರಿ ಗೊತ್ತಾ, ಅದೇ ಥರನೇ ಡಬ್ಬದಲ್ಲಿತ್ತಲ್ಲ, ಅದೇ ಥರದೇ ಇಯರಿಂಗ್ಸು. ಈ ಥರ ಹುಕ್ ಇಯರಿಂಗ್ಸು ಏನು ವೇಸ್ಟ್ ಆಗೋದಿಲ್ಲ. ಇದು ಟಿಯರ್ ಡ್ರಾಪ್ ಇಯರಿಂಗ್ಸು, ಬಟ್ ಕೆಳಗಡೆ ಈ ಥರ ಇದೆ, ಫುಲ್ ಕವರ್ ಆಗೋ ಥರ ಇದೆ. ಆ್ಯಂಡ್ ನೆಕ್ಸ್ಟು ಬ್ರೇಸ್ಲೆಟ್, ಅದರೊಟ್ಟಿಗೆ ಅದೇ ಥರ ಇರೋವಂಥ ರಿಂಗ್. ಬ್ರೇಸ್ಲೆಟ್ ಹಾಕೋತೀನಿ ರೀ. ಇವರು ರೌಂಡಾಗಿ ಕೊಡಲ್ಲಪ್ಪ, ಈ ಥರ ಕೊಡ್ತಾರೆ. ಸೇಮ್ ಇದೆ. ಅಯ್ಯೋ ಲೂಸಾ, ಎಲ್ಲದಕ್ಕೂ ಲೂಸ್ ಆಗ್ತದೆ ಇರಿ. ಸೊ ಈ ಥರ ಇದೆ. ಈ ಥರ ಯಾಕೆ ಕೊಡ್ತಾರೆ, ಈ ಥರ ಕೊಡ್ತಾರೆ, ಈ ಥರ ಕೊಡಬಾರ್ದು, ರೌಂಡ್ ಕೊಡಬೇಕು. ಹಿಂಗಿದೆ, ಹಿಂಗಿಲ್ಲ, ಇದೊಂಥರ ಓವಲ್ ಶೇಪಲ್ಲಿದೆ ಅಲ್ವಾ. ಸೊ ಇದೊಂದು, ಅದೇ ಇದು ಫುಲ್ ಕಾಂಬೋ, ಓಕೆನಾ. ಎಲ್ಲ ಆಯಿತು. ಲಾಸ್ಟ್ ಆಯ್ತಾ, ಇನ್ನೊಂದಿದೆ. ಎಸ್, ಇದು ಬಂದು ಏನು ಗೊತ್ತಾ, ಇದು ಬಂದು ಇದು ಸ್ಟೋನ್ಸ್. ಅಂದರೆ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ರೆ ನಾವು ಹಾಕ್ಕೊಳ್ಬೋದು, ಎಲ್ಲ ಐ ಮೇಕಪ್ ಎಲ್ಲ ಮಾಡಿದ್ರೆ ನಾವು ಹಾಕ್ಕೊಳ್ಬೋದಲ್ವಾ, ಆ ಥರ ಸ್ಟೋನ್ ಬರುತ್ತೆ ಗೊತ್ತಾ, ಪರ್ಲಿಂದು. ಇದನ್ನು ತಗೊಂಡೆ ಒಂದು. ನಾನು ಅವ್ರು ಚಿಕ್ಕಪೇಟೆಯಲ್ಲಿ ಕೇಳಿದಾಗ 350 ರೂಪಾಯಿ ಹೇಳ್ದ. 350 ರೂಪಾಯಿ. ಅದಕ್ಕೆ ಬೇಡ ಬಿಡು, ಆಯಿತು ಏನು ಸುಮ್ಮನೆ 350 ರೂಪಾಯಿ ಕೊಡ್ಬೇಕು ಇದಕ್ಕೆ ಅಂದ್ಬಿಟ್ಟು ನಾನು ತೊಗೊಳ್ಳಿಲ್ಲ. ಬಟ್ ಮೊನ್ನೆ ಸವರದಲ್ಲಿ ನೋಡಬೇಕಾದ್ರೆ 110 ಏನೋ ಸಿಕ್ತು, ಹಾಗಾಗಿ ತೊಗೊಂಡಿತ್ತು. ಇದು ನಾವು ಐ ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ಇಲ್ಲೆಲ್ಲ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತಲೆಗೆಲ್ಲನೂ ಯೂಸ್ ಮಾಡ್ಬೋದು ಏನಾದರೂ ಹೇರ್ ಸ್ಟೈಲ್ ಮಾಡಿದ್ರೆ. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ. ಐ ಥಿಂಕ್ ಎಲ್ಲನೂ ಆಯಿತು. ಲಾಸ್ಟ್ ಒಂದೇ ಒಂದಿದೆ. ಇವಾಗ ತುಂಬಾ ಟ್ರೆಂಡಿಂಗ್ ಇರೋವಂಥ ಬೆಲ್ಟ್, ವೇಸ್ಟ್ ಬೆಲ್ಟ್ ಆಯಿತಾ, ಅದನ್ನು ತರಿಸ್ಕೊಂಡಿದ್ದು. ಎಸ್, ಅಯ್ಯೋ
ತೋರಿಸ್ಬೇಕಾದ್ರೆ ವೇಸ್ಟ್ ಬೆಲ್ಟು ಫೋಟೋ ಅಟ್ಯಾಚ್ ಮಾಡ್ತೀನಿ ನಿಮಗೆ, ಸೊ ದಟ್ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು. ಫುಲ್ ಟ್ರೆಂಡಿಂಗ್ ಗೊತ್ತಾ, ಸ್ಕರ್ಟ್ಸ್ ಮೇಲೆಲ್ಲ ಹಾಕೋತಾರೆ, ಒಂಥರ ಕೌಗಲ್ ಲುಕ್ ಬರುತ್ತೆ. ಸೊ ಎಸ್, ಈ ಥರ ಇದೆ, ಚೆನ್ನಾಗಿದೆ ಅಲ್ಲ. ಸೊ ಎಸ್, ಇದೇ ನನ್ನ ಲಾಸ್ಟ್ ಪರ್ಚೇಸ್. ಸೊ ಇದಾಗಿತ್ತು ಸವಾನಾ ಹಾಲ್. ಈ ಸತಿ ಎಲ್ಲನೂ ಆಕ್ಸೆಸರೀಸ್ ತರಿಸ್ಕೊಂಡಿದ್ದೀನಿ. ಒಬ್ವಿಯಸ್ಲಿ ಯಾವುದು ವೇಸ್ಟ್ ಅಂತೂ ಆಗಲ್ಲ, ಎಲ್ಲ ಯೂಸ್ ಆಗುತ್ತೆ, ಸ್ಪೆಷಲಿ ನಮ್ಮಂಥವ್ರಿಗೆ ಎಲ್ಲನೂ ಯೂಸ್ ಆಗುತ್ತೆ. ಸೊ ಇದೇ ಸವಾನಾ ಹಾಲ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸ್ಪೆಷಲಿ ನೀವು ಎಲ್ಲರೂ ನನ್ನ ಹಾಲ್ ವಿಡಿಯೋ ಇಷ್ಟಪಡ್ತೀರಾ ಆ್ಯಂಡ್ ಡೇ ಇನ್ ಮೈ ಲೈಫ್ ಇಷ್ಟಪಡ್ತೀರಾ, ಅದಕ್ಕೋಸ್ಕರ ಅದೆರಡೂ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಆ್ಯಂಡ್ ರೀಸೆಂಟಾಗಿ ಯಾರೋ ಹೇಳಿದ್ರು ಸೇಮ್ ಆಗುತ್ತೆ, ಬೇರೆ ಅಂತ ಮಾಡಿ ಅಡುಗೆದು ಮಾಡಿ ಅಂತ. ಅಡುಗೆದು ನನಗೆ ವೆಜ್ಜು ಬರುತ್ತೆ, ನಾನ್ ವೆಜ್ಜು ಬರುತ್ತೆ. ಒಂದು ಕೆಲಸ ಮಾಡಿ, ನೀವು ಕಮೆಂಟ್ ಹಾಕಿ ನಾನು ಯಾವುದು ಅಡುಗೆ ಇರಿ ಕಟ್ ಮಾಡಿ ಹಿಂಗೆ ಬರಬೇಕಿತ್ತು ಆ್ಯಕ್ಚುಲಿ. ನಿಮಗೆ ಕಮೆಂಟ್ ಹಾಕಿ ಯಾವ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಫಸ್ಟ್ ವೆಜ್ಜಲ್ಲಿ ಹೇಳಿ, ನಾನ್ ವೆಜ್ ಬರುತ್ತೆ ಬಟ್ ಮಾಡಬಾರ್ದು ಅಂತ ಹೇಳ್ತಾರೆ ತುಳಸಿ ಮಾಲೆ ಹಾಕೊಂಡು, ಬಟ್ ನನಗೇನೋ ಹಂಗೆ ಅನ್ಸಲ್ಲ. ಯಾಕಂದರೆ ನಾವು ಊಟ ಎಲ್ಲ ಹಾಕಿದಾಗ ಮಕ್ಳಿಗೆ ಹೊರಗಡೆ ಹಾಕ್ತೀವಿ ಗೊತ್ತಾ. ನಾವು ನಮ್ಮ ಮನೆ ಅಲ್ಲದೆ ಹೊರಗಡೆ ಒಂದು 13 to 14 ಡಾಗ್ಸ್ ಇದೆ, ಅದೆಲ್ಲನೂ ನಾವೇ ನೋಡ್ಕೊಳ್ಳೋದು. ಸೊ ಅವರಿಗೆ ನಾನ್ ವೆಜ್ಜೇ ಹಾಕೋದು. ಆಗ ನಾನ್ ವೆಜ್ ತಂದು ರೈಸಲ್ಲಿ ಬೇಯಿಸ್ಬಿಟ್ಟು ಹಾಕ್ತೀವಿ. ಸೊ ಅದು ನಾನು ಮಾಡ್ತೀನಿ, ಹಾಗಾಗಿ ತಪ್ಪು ಅಂತ ನನಗೆ ಅನ್ಸಲ್ಲ. ನೋಡೋಣ, ನೀವು ಫಸ್ಟ್ ವೆಜ್ಜೇ ಸಜೆಸ್ಟ್ ಮಾಡಿ ಅದೇ ಅಡುಗೆ ಮಾಡ್ತೀನಿ. ಯೂಶಲಿ ನನಗೆ ಬರಲ್ಲ ಅಂತಲ್ಲ, ತುಂಬ ಜನ ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ, ಚೆನ್ನಾಗಿ ಅಡುಗೆ ಮಾಡ್ತೀನಿ. ಅರ್ಪಿ ಟೇಸ್ಟ್ ಮಾಡಿದಾಳೆ, ಅರ್ಪಿನ ಒಂದ್ಸತಿ ಕೇಳಿ. ಸೊ ಎಸ್, ಇದಾಗಿತ್ತು ಸವಾನಾ ಹಾಲ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ನನ್ನ ಹಳೆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬರ್ಬೋದು. ಓಕೆ, ಬಾಯ್.